ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಊರಿಗೆ ಹೋಗಿದ್ದೇವಲ್ವ, ನೀವು ಚೆಕ್ ಮಾಡಲಿಲ್ಲ ಅಂದರೆ ಲಾಸ್ಟ್ ವಿಡಿಯೋ ಒಮ್ಮೆ ಚೆಕ್ ಮಾಡಿ. ನಾವು ಊರಿಗೆ ಹೋಗಿರುವಂತಹ ಅಂದರೆ ಜರ್ನಿ ಟೈಮ್ನ ವಿಡಿಯೋ ನಾನು ಹಾಕಿದ್ದೇನೆ. ಸೊ ಊರಿಗೆ ಹೋದಾಗ ಕಂಪಲ್ಸರಿ ಒಂದು ಮಾಡಬೇಕಾದಂತಹ ಕೆಲಸ ಏನಂದರೆ ಬೀಚಿಗೆ ಹೋಗೋದು. ಇವತ್ತು ಬೆಳಗ್ಗೆನೇ ಹೊರಟಿದ್ದೇವೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋದಾಗ ಕೂಡ ನಾವು ಬೆಳಗ್ಗೆನೇ ಹೋಗಿದ್ವಿ. ಸಂಜೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಆ್ಯಕ್ಚುಲಿ ಸನ್ಸೆಟ್ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಂಜೆಯ ಟೈಮನ್ನು ಚೂಸ್ ಮಾಡಿಕೊಂಡ್ರೆ. ಆದರೆ ಮಲ್ಪೆ ಬೀಚಲ್ಲಿ ಅಥವಾ ಯಾವುದೇ ಒಂದು ಬೀಚಲ್ಲಿ ತುಂಬ ರಶ್ ಇರುತ್ತೆ ಸಂಜೆ ಟೈಮಲ್ಲಿ. ಅಂದರೆ ದೂರದಿಂದ ಬರುವವರು ಕೂಡ ತುಂಬ ಚೂಸ್ ಮಾಡ್ತಾರೆ ಸಂಜೆಯ ಟೈಮನ್ನು ಬೀಚ್ ಕಡೆ ಹೋಗೋದಕ್ಕೆ. ಅದಕ್ಕೋಸ್ಕರ ನಮ್ಗೆ ಹೇಗಿದ್ದರೂ ಹತ್ರನೇ ಅಲ್ವಾ ಅಂತ ಹೇಳಿ ಬೆಳಗ್ಗೆ ಹೊರಟಿದ್ದೇವೆ. ಬೆಳಗ್ಗೆ ಅಂದರೆ ಇದಕ್ಕಿಂತ ಮೊದಲೇ ಅಂದರೆ ಸ್ವಲ್ಪ ಬೇಗನೆ ಹೋಗಬೇಕಿತ್ತು ಅಂತ ಅಂದ್ಕೊಂಡಿದ್ವಿ. ಆದರೆ ಇದ್ದದ್ದೇ ಅಲ್ವಾ, ಮಕ್ಕಳನ್ನ ಕರ್ಕೊಂಡು ಹೋಗೋದಂದರೆ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ನಾವು 3 ಜನ ಮತ್ತು ಧೀರಜಿತ್ತು ಅಣ್ಣ ಆ್ಯಂಡ್ ಅವ್ರ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದಾವೆ. ಬೆಳಗ್ಗೆ ಬೇಗ ಎದ್ದು ಹೊರಟಿದ್ದಾವೆ. ಧೈರ್ಯ ಏನಂದರೆ ರಿಟರ್ನ್ ಬರುವಾಗ ಮನೆಯಲ್ಲಿ ನಮ್ಮ ಅತ್ತೆ ತಿಂಡಿ ರೆಡಿ ಮಾಡಿ ಇಡ್ತಾರೆ ಅಂತ ಹೇಳಿ. ಸೊ ಈ ಒಂದು ವಿಷಯದಲ್ಲಿ ನಾವು ಯಾವತ್ತೂ ತುಂಬ ಲಕ್ಕಿ ಅಂತ ಹೇಳಬೇಕು. ಯಾಕಂದರೆ ನಮಗೆ ಎಲ್ಲಿಗೆ ಹೋಗಬೇಕು ನೋಡಿ ಆ ಟೈಮಲ್ಲಿ ಆರಾಮಾಗಿ ಎದ್ದು ಹೋಗಬಹುದು. ಮನೆಯಲ್ಲಿ ಅವರು ಅಡುಗೆ ಮಾಡಿರ್ತಾರೆ, ನಾವು ಟೈಮಿಗೆ ಬಂದು ಊಟ ಮಾಡಿದ್ರಾಯಿತು. ಬೆಂಗಳೂರಲ್ಲಿರುವಾಗ ನಮಗೆ ಈ ಒಂದು ಚಾನ್ಸ್ ಇರೋದಿಲ್ಲ. ಯಾಕಂದರೆ ಅಮ್ಮ ಅಥವಾ ಅತ್ತೆ ಮನೇಲಿರುವಾಗ ಅವರು ನಾವು ಹೊರಗಡೆ ಹೋದಾಗ ಏನಾದರೂ ಒಂದು ಕೆಲಸ ಮಾಡಿರ್ತಾರೆ, ಅಡುಗೆ ಮಾಡಿರ್ತಾರೆ. ಸಣ್ಣ ಪುಟ್ಟ ಕೆಲಸ ಅಂತ ಹೇಳಿ ಮನೆಯಲ್ಲಿ ತುಂಬ ಇರುತ್ತಲ್ವ, ಅದನ್ನು ಅವರು ಫಿನಿಷ್ ಮಾಡಿರ್ತಾರೆ. ನಮ್ಮ ಜೊತೆ ಬೆಂಗಳೂರಲ್ಲಿ ನಮ್ಮ ಪಪ್ಪ ಇರ್ತಾರೆ, ಆದ್ರೂ ಅವರಿಗೆ ಅಷ್ಟೊಂದೆಲ್ಲ ಕೆಲಸ ಮಾಡಿ ಇಡೋದಕ್ಕಾಗೋದಿಲ್ಲ. ಹೆಲ್ತ್ ಇಶ್ಯೂಸ್ ಅದು ಇದು ಇದ್ದೇ ಇರುತ್ತಲ್ವ. ಆದ್ರೂ ನಮಗೆ ಕೆಲವೊಂದು ಸಲ ಏನಾದರೂ ಅರ್ಜೆಂಟ್ ಕೆಲಸ ಇರುತ್ತೆ, ಹೊರಗಡೆ ಹೋಗಬೇಕಿರುತ್ತೆ, ಜಾಸ್ತಿ ಟೈಮ್ ಇರೋದಿಲ್ಲ. ಆವಾಗ ಹೊರಡುವಾಗೆಲ್ಲ ಸಣ್ಣ ಪುಟ್ಟ ಥಿಂಗ್ಸನ್ನು ರೆಡಿ ಮಾಡಿ ಕೊಡೋದು, ಮನೇಲಿ ಸಣ್ಣ ಪುಟ್ಟ ಕೆಲಸ ಮಾಡಿ ಇಟ್ಟಿರ್ತಾರೆ. ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ಓಕೆ, ನಮ್ಮ ಜೊತೆ ಯಾರಾದರೂ ಒಬ್ಬರು ನಮ್ಮ ಪೇರೆಂಟ್ಸ್ ಆಗಿರಬಹುದು, ಇನ್ಲಾಸ್ ಆಗಿರಬಹುದು ಇದ್ದರೆ ಹೆಲ್ಪ್ ಆಗುತ್ತೆ ಕೂಡ ಅಂತ ಅನ್ನಿಸ್ತದೆ. ಅದು ನಿಜ ಕೂಡ, ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಮಕ್ಕಳಿಗೆ ಕೂಡ ಅಷ್ಟೇ. ಅಂದರೆ ನಮ್ಮ ಮಕ್ಕಳಿಗೆ ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆಗೆ ಇರೋದು ತುಂಬ ಮುಖ್ಯ ಆಗುತ್ತೆ. ನಾನು ಬೀಚ್ನ ಬದಲಿಗೆ ಬೇರೆಯೇ ವಿಷಯ ಮಾತಾಡ್ತಾ ಇದ್ದೇನೆ. ಬೀಚ್ ಬಗ್ಗೆ ಊರಿಗೆ ಬಂದಾಗ ನಾನು ಪ್ರತಿ ಒಂದು ಸಲ ಒಂದೊಂದು ವಿಡಿಯೋ ಹಾಕಿಯೇ ಇರ್ತೇನೆ. ಹಾಗಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಅಷ್ಟೊಂದೇನೂ ಇರೋದಿಲ್ಲ ಅಲ್ವಾ. ಆ್ಯಂಡ್ ನಮ್ಮ ಫ್ಯಾಮಿಲಿ ಬಗ್ಗೆ ಕೂಡ ನಿಮಗೆ ಗೊತ್ತೇ ಇದೆ. ಹಾಗಾಗಿ ನಾನು ಇವತ್ತು ಇನ್ಲಾಸ್ ಬಗ್ಗೆ ಸ್ವಲ್ಪ ಮಾತಾಡುವ ಅಂತ ಹೇಳಿ ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಇವಾಗ ಮಳೆಗಾಲ ಅಲ್ವಾ, ಹಾಗಾಗಿ ನೀರಿಗೆ ಇಳಿಯೋದು ನಿಜವಾಗಿಯೂ ತುಂಬಾ ಡೇಂಜರ್. ಮತ್ತು ಅಲ್ಲಿ ನೆಟ್ ಕೂಡ ಹಾಕಿರ್ತಾರೆ, ನಾವು ಅದನ್ನು ಕ್ರಾಸ್ ಮಾಡಿ ಹೋಗಬಾರ್ದು ಅಂಥೇಳಿ. ಆದರೆ ನಾವು ಹೋಗಿರೋದು ಬೆಳಗ್ಗೆ ಆಗಿರೋದ್ರಿಂದ ಇವಾಗ ಅಲೆಗಳು ಅಷ್ಟೊಂದು ಜೋರೇನಿರೋದಿಲ್ಲ. ಹಾಗಾಗಿ ತುಂಬ ಜನ ನೀರಲ್ಲಿ ಕೂಡ ಆಟ ಆಡ್ತಾ ಇದ್ದಾರೆ. ನಾವು ಮಾತ್ರ ನೀರಿಗೆ ಹೋಗಲಿಲ್ಲ. ನೀರಿನ ಹತ್ತಿರದವರೆಗೆ ಹೋದ್ವಿ. ಅಲ್ಲೇ ನಿಂತು ಸ್ವಲ್ಪ ಹೊತ್ತು ಮಕ್ಕಳಿಗೆ ಬೀಚನ್ನು ತೋರಿಸಿ ಅವ್ರ ಜೊತೆ ನಾವು ಕೂಡ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಮತ್ತೆ ರಿಟರ್ನ್ ಬಂದ್ವಿ. ಕೊನೆವರೆಗೆ ವಿಡಿಯೋನ ನೋಡಿ. ಆ್ಯಂಡ್ ಇನ್ನೊಂದು ಏನಂದರೆ ನೀವು ತುಂಬ ದೂರದ ಪ್ಲೇಸಿಂದ ಇವಾಗ ಈ ಥರ ಬೀಚ್ ಪ್ಲೇಸಿಗೆ ಎಲ್ಲಿಗಾದರೂ ನೀವು ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಅಷ್ಟೊಂದು ಸರಿಯಲ್ಲ ಅಂತ ಹೇಳ್ತೇನೆ ನಾನು. ಯಾಕಂದರೆ ಈ ಟೈಮಲ್ಲಿ ನಮಗೆ ಎಂಜಾಯ್ ಕೂಡ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ರಿಸ್ಕ್ ಕೂಡ ತುಂಬ ಜಾಸ್ತಿ ಇರುತ್ತೆ. ನಮಗೆ ನೀರು ನೋಡುವಾಗ ಆಡಬೇಕಂತ ಅನ್ನಿಸ್ತದೆ, ನೀರಿಗೆ ಹೋಗಬೇಕು ಅಂತ ಅನ್ನಿಸ್ತದೆ. ಬಟ್ ತುಂಬ ಕಡೆ ಸೇಫ್ಟಿ ನೋಡ್ಕೊಳ್ತಾರೆ, ಅಲ್ಲಿ ತುಂಬ ಜನ ಇದ್ದೇ ಇರ್ತಾರೆ ನೋಡ್ಕೊಳ್ಳೋದಕ್ಕೆ. ಆದರೆ ಕೆಲವೊಂದು ಸಲ ಏನಾಗ್ತದೆ ಅಂದರೆ ಯಾರು ನೋಡ್ಕೊಳ್ಳಿಕ್ಕೆ ಸೆಕ್ಯೂರಿಟಿ ಇಲ್ಲದಂತಹ ಪ್ಲೇಸಿಗೆ ಹೋಗಿ ಆಡ್ಲಿಕ್ಕೆ ಹೋಗ್ತಾರೆ ತುಂಬ ಜನ. ಆವಾಗ ರಿಸ್ಕ್ ಎಲ್ಲ ಆಗುವಂತಹ ಚಾನ್ಸ್ ಜಾಸ್ತಿ. ಸೊ ಈ ಟೈಮ್ ಅಷ್ಟೊಂದು ಕರೆಕ್ಟ್ ಅಲ್ಲ ಅಂತ ಹೇಳಬಹುದು ಈ ಥರ ನೀರಲ್ಲಿ ಹೋಗಿ ಆಡೋದಕ್ಕೆ. ಅಂದರೆ ನಮಗೆ ಗೊತ್ತಿರೋದಿಲ್ಲ ಅಲ್ವಾ, ಬೇರೆ ಪ್ಲೇಸಿಂದ ಬಂದವರಿಗೆ ನಾನು ಹೇಳೋದಂದರೆ ಯಾವಾಗ ಅಲೆಗಳು ಜಾಸ್ತಿ ಇರ್ತವೆ, ಎಲ್ಲಿ ತುಂಬ ಡೀಪ್ ಇರುತ್ತೆ ನೆಲ, ಅದೆಲ್ಲ ಗೊತ್ತಿರೋದಿಲ್ಲ. ಈ ಮಲ್ಪೆ ಬೀಚಲ್ಲಿ ಅಂದರೆ ಇಲ್ಲಿ ನಾವು ಎಲ್ಲಿ ಹೋಗಿದ್ದೇವೆ ನೋಡಿ, ಅಲ್ಲಿ ತುಂಬ ಆಳ ಇರೋದಿಲ್ಲ, ಅದು ನೆಲದ ಥರನೇ ಇದೆ. ಹಾಗಾಗಿ ನಾವು ಆರಾಮಾಗಿ ನಡ್ಕೊಂಡು ಕೂಡ ಹೋಗ್ಬೋದು. ಹಾಗಾಗಿ ನೋಡಿ ನೀರಲ್ಲಿ ಅಷ್ಟೊಂದು ಜನ ಇದ್ದಾರೆ. ಬಟ್ ಬೇರೆ ಸ್ವಲ್ಪ ಆ ಕಡೆ ಎಲ್ಲ ಹೋದಾಗ ತುಂಬ ಡೀಪ್ ಇರುತ್ತೆ, ಅಂತಹ ಪ್ಲೇಸಿಗೆ ಹೋಗೋದು ತುಂಬ ರಿಸ್ಕ್. ಸೊ ನಾನು ಸಿಂಪಲಾಗಿ ಹೇಳೋದೇನೆಂದರೆ ಮಳೆಗಾಲದಲ್ಲಿ ಇದರಲ್ಲಿ ತುಂಬ ತೀರ ನೀರಲ್ಲಿ ಆಡೋದಕ್ಕೆ ಹೋಗಬಾರ್ದು. ಸೊ ಆವಾಗಲೇ ಹೇಳಿದಾಗೆ ಅತ್ತೆ ಸೊಸೆ
ಇವರ ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಸ್ವಲ್ಪ ಮಾತಾಡುವ ಅಂತ ಅಂದ್ಕೊಂಡಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ. ಆವಾಗವಾಗ ಈ ಥರ ಏನಾದರೂ ಮಾತಾಡಿದರೆ ನನಗೆ ಕೂಡ ಸ್ವಲ್ಪ ಖುಷಿ ಅಂತ ಅನ್ನಿಸ್ತದೆ ಆ್ಯಂಡ್ ನನ್ನ ಮೈಂಡು ಕೂಡ ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಕ್ಕಿದಾಗುತ್ತೆ ನನ್ನ ಮೈಂಡಿಗೆ ಅಂತ ಹೇಳಬಹುದು. ಫ್ಯೂ ಡೇಸ್ ಬ್ಯಾಕ್ ನಾನೊಂದು ಮದುವೆಯ ಬಗ್ಗೆ ವಿಡಿಯೋ ಕೂಡ ಹಾಕಿದ್ದೆ, ತುಂಬ ಜನ ನೋಡಿದ್ದೀರಿ ಆ್ಯಂಡ್ ತುಂಬ ಜನ ಇಷ್ಟ ಕೂಡ ಮಾಡಿದ್ದೀರಿ. ಸೊ ಇವತ್ತು ಅತ್ತೆ ಸೊಸೆಯ ಬಗ್ಗೆ ಮಾತಾಡೋದಾದರೆ ತುಂಬ ಇದೆ ಮಾತಾಡೋದಕ್ಕೆ. ವಿಷಯ ಏನಾಗುತ್ತಂದರೆ, ಮದುವೆ ಆಗಿ ಹೋದಾಗ ನಮಗೆ, ನಾನು ಇದನ್ನು ನಾನು ಏನು ಮ್ಯಾರೇಜ್ ಬಗ್ಗೆ ವಿಡಿಯೋ ಹಾಕಿದ್ದೇನೆ ಅಂತ ಹೇಳಿದ್ದೇನೆ, ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಮದುವೆಯಾಗಿ ನಾವು ಒಂದು ಹೊಸ ಮನೆಗೆ ಹೋಗುವಾಗ ನಮಗೆ ಅಂತ ಹೇಳಿ ನಾನು ಜನರಲಾಗಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನನಗೆ ಹಾಗೆ ಅನ್ನಿಸ್ಲಿಲ್ಲ ಅಷ್ಟೊಂದು. ತುಂಬ ಜನರಿಗೆ ಹೇಗೆ ಅನ್ನಿಸ್ತದೆ ಅಂದರೆ, ಅತ್ತೆ ಜೋರು, ಅತ್ತೆ ಹಾಗೆ ಹೇಳಿದರು ಹೀಗೆ ಹೇಳಿದರು ಅಂತ ಹೇಳಿ ತುಂಬ ಜನ ಹೇಳ್ತಾರೆ. ನನ್ನ ಫ್ರೆಂಡ್ಸ್ ಆಗಿರಬಹುದು, ಕಸಿನ್ಸ್ ಆಗಿರಬಹುದು, ನಾನು ನೋಡಿದ್ದೇನೆ, ಕೇಳಿದ್ದೇನೆ ಕೂಡ. ಸೊ ನನಗೆ ಯಾವತ್ತೂ ಹಾಗೆ ಅನ್ನಿಸ್ಲಿಲ್ಲ. ಏನು ಗೊತ್ತಾ, ನಾನು ಏನು ಫಾಲೋ ಮಾಡಿದ್ದೇನೆಂದರೆ, ನಾನು ಮದುವೆಯಾಗಿ ನಮ್ಮ ಅತ್ತೆ ಮನೆ, ಧೀರಜ್ ಅವರ ಮನೆಗೆ ನಾನು ಹೋದಾಗ ನಮ್ಮ ಅತ್ತೆ ಏನಾದರೂ ಹೇಳಿದರೆ ಕಾಮಾಗಿ ಕೇಳ್ತಿದ್ದೆ. ನಾನು ಯಾವತ್ತೂ ಅವರಿಗೆ ರಿಟರ್ನ್ ಅಂದರೆ ಎದುರುತ್ತರ ಕೊಡೋದಕ್ಕೆ ಹೋಗಲಿಲ್ಲ. ನನ್ನ ಅಮ್ಮನಿಗಾದರೂ ನಾನು ಕೊಡ್ತಿದ್ದೆ, ಆದರೆ ಅತ್ತೆಗೆ ನಾನು ಕೊಡೋದಕ್ಕೆ ಹೋಗಲಿಲ್ಲ. ಯಾಕಂದರೆ ನಮ್ಮ ಅತ್ತೆನೇ ಬೇರೆ, ಆ ಟೈಮಲ್ಲಿ ನಮ್ಮ ಅಮ್ಮನೇ ಬೇರೆ. ನಮ್ಮ ಅಮ್ಮನ ನೇಚರ್ ನನಗೆ 100% ಎಲ್ಲ ಗೊತ್ತಿತ್ತು. ಹಾಗಾಗಿ ನಾನು ಅವರು ಏನು ಹೇಳಿದರೂ ನಾನು ಹೇಗಾದರೂ ಆನ್ಸರ್ ಮಾಡಬಹುದಿತ್ತು. ಆದರೆ ನಮ್ಮ ಅತ್ತೆ ನನಗೆ ಫೋನಲ್ಲಿ ಮಾತಾಡ್ತಿದ್ದೆ, ಮದುವೆಗಿಂತ ಮುಂಚೆನೇ ಅವ್ರ ಜೊತೆ ನಾನು ಮಾತಾಡ್ತಿದ್ದೆ, ಫೋನಲ್ಲಿ ಮಾತಾಡ್ತಿದ್ದೆ, ವಾರಕ್ಕೊಮ್ಮೆ ಅವ್ರಿಗೆ ಕಾಲ್ ಮಾಡ್ತಿದ್ದೆ. ಆ್ಯಂಡ್ ಧೀರಜ್ ಕೂಡ ತುಂಬ ವಿಷಯಗಳನ್ನು ಹೇಳ್ತಿದ್ರು, ಅಮ್ಮ ಹೀಗೆ ಹಾಗೆ. ನಾನು ಕೂಡ ಕೇಳ್ತಿದ್ದೆ, ಅಮ್ಮನಿಗೆ ಏನು ಇಷ್ಟ, ಅಮ್ಮ ಹೇಗಿರ್ತಾರೆ, ಅಮ್ಮನಿಗೆ ಇಷ್ಟ ಆಗುವಂತಹ ವಿಷಯ ಏನು, ಅವರಿಗೆ ಇಷ್ಟ ಆಗದಂತಹ ವಿಷಯ ಏನು, ಈ ಥರ ನಾನು ಧೀರಜ್ ಹತ್ರನೇ ಕೇಳಿ ತುಂಬ ವಿಷಯಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಮದುವೆಯಾಗಿ ಹೋದ್ಮೇಲೆ ಕೂಡ ಅಷ್ಟೇ, ಅವರು ಪ್ರತಿಯೊಂದು ಏನು ಕೆಲಸ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದನ್ನೆಲ್ಲ ಅಷ್ಟು ನನ್ನ ಮೈಂಡಲ್ಲಿ ನನಗೆಷ್ಟು ಸಾಧ್ಯ ಆಗುತ್ತೆ ನೋಡಿ, ಅಷ್ಟು ನಾನು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ನಾನು ವ್ಲಾಗ್ ಮಾಡುವಾಗ ನನ್ನ ವಿಷಯವನ್ನು ಮಾತ್ರ ನಾನು ಹೇಳಬಲ್ಲೆ, ಬೇರೆಯವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳಿ ನಾನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಸೊ ಸಿಂಪಲಾಗಿ ಹೇಳಬೇಕಂದ್ರೆ, ನಾನು ಅಂದರೆ ಧೀರಜ್ ಮನೆಯಲ್ಲಿ ನಾವೆಲ್ಲರೂ ಜೊತೆಗೆ 2 ವರ್ಷ ಇದ್ವಿ. 2 ವರ್ಷ ಕಂಪ್ಲೀಟ್ ಆಗಿ ಮತ್ತೆ 2-3 ತಿಂಗಳಾಗುವಾಗ ಮತ್ತೆ ನಾವು ಶಿಫ್ಟ್ ಆಗಿದ್ದು ಬೆಂಗಳೂರಿಗೆ. ಕೆಲಸದ ಮೇಲೆ ಬರಲೇಬೇಕಾಗಿತ್ತು, ಸೊ ಶಿಫ್ಟ್ ಆದ್ವಿ. ಸೊ ಈ ಟೈಮಲ್ಲಿ ನಮಗೆ ತೀರಾ ಜಗಳ ಮುನಿಸು ಆ ಥರ ಯಾವತ್ತೂ ಆಗಲಿಲ್ಲ. ನಾನು ಪ್ರೌಡಾಗಿ ಹೇಳ್ತೇನೆ, ಯಾವತ್ತೂ ಆಗಲಿಲ್ಲ. ಮೇ ಬಿ ಸಣ್ಣ ಪುಟ್ಟ ಬೇಸರ ನಮ್ಮ ಅತ್ತೆಗೆ ಆಗಿರಬಹುದು ನಾನು ಮಾಡುವಂತಹ ಕೆಲಸದಲ್ಲಿ, ಬಟ್ ಯಾವತ್ತೂ ಬೈದಿಲ್ಲ. ನನಗೆ ಕೂಡ ಅಷ್ಟೇ, ಅವ್ರೇನಾದರೂ ಮಾಡುವಾಗ ಅಲ್ಲಿ ಇಲ್ಲಿ ಸ್ವಲ್ಪ ಬೇಜಾರಾಗಿರಬಹುದು, ಬಟ್ ನಾನು ಯಾವತ್ತೂ ಅವರಿಗೆ ತೋರಿಸ್ಕೊಡ್ಲಿಲ್ಲ. ಮೇ ಬಿ ಧೀರಜ್ಗೆ ಆವಾಗವಾಗ ಅರ್ಥ ಆಗಿರಬಹುದೋ ಏನೋ, ಯಾಕಂದರೆ ಧೀರಜ್ ನನ್ನನ್ನು, ನಮ್ಮ ಅತ್ತೆಗಿಂತ ಜಾಸ್ತಿ ಧೀರಜ್ ನನ್ನ ಹತ್ರದಿಂದ ನೋಡಿದ್ದಾರೆ. ಆ ಕಾರಣದಿಂದಾಗಿ ಧೀರಜ್ಗೆ ಗೊತ್ತಾಗಿರಬಹುದು ಅವರ ಮನೆಯಲ್ಲಿ ನನಗೆ ಏನಾದರೂ ಬೇಜಾರಾದಾಗ. ಬಟ್ ಅದನ್ನು ನಾವು ಯಾವತ್ತೂ ಸೀರಿಯಸ್ ಆಗಿ ತಗೊಂಡಿಲ್ಲ. ಆದಷ್ಟು ಆ ಕ್ಷಣಕ್ಕೆ ಸ್ವಲ್ಪ ಬೇಜಾರಾದ್ರೂ ಕಾಮಾಗಿ ಆಕ್ಸೆಪ್ಟ್ ಮಾಡ್ಕೊಂಡು ಹೋದ್ವಿ. ನಾನಾಗಿರಬಹುದು, ಧೀರಜ್ ಆಗಿರಬಹುದು. ಇದು ಇಬ್ಬರದ್ದು ಇಂಪಾರ್ಟೆನ್ಸ್ ಕೂಡ ಇರುತ್ತೆ ಇಂಥ ಒಂದು ವಿಷಯಗಳು ಸೀರಿಯಸ್ ಆಗುವಾಗ. ಮತ್ತು ನಾನು ನೆಕ್ಸ್ಟ್ ದಿನ ಎದ್ದು, ಓಕೆ ನಿನ್ನೆ ಅತ್ತೆ ಹೀಗೆ ಮಾಡಿದ್ದಾರೆ, ನಾನಿವತ್ತು ಮಾತಾಡಲ್ಲ, ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂಥೇಳಿ ಯಾವತ್ತೂ ಯೋಚನೆ ಮಾಡಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ರೂಮಿಗೆ ಹೋದಾಗ ನನಗಿಂತ ಮೊದಲು ಅವರೇ ಎದ್ದು ಅಡುಗೆ ಮಾಡ್ತಾಯಿದ್ರು. ಸೊ ನನಗೆ ಸೀರಿಯಸ್ಲಿ ಹೇಳಬೇಕಂದ್ರೆ ನನಗೆ ಜಾಸ್ತಿ ಕೆಲಸ ಇರ್ತಿರಲಿಲ್ಲ ಆ ಟೈಮಲ್ಲಿ. ನಾನು ಕೂಡ ವರ್ಕಿಂಗ್ ಇದ್ದಿದ್ದರಿಂದ ಅವರೇ ಜಾಸ್ತಿ ಕೆಲಸ ಮಾಡ್ತಿದ್ರು ಮನೆಯಲ್ಲಿ. ಆ್ಯಂಡ್ ನಮ್ಮ ಸಿಸ್ಟರ್ಗೆ ಕೂಡ ಮಗು, ನಮ್ಮ ಕ್ಷಿತಿ ಚಿಕ್ಕವಳಿದ್ಲು, ಹಾಗಾಗಿ ನಮ್ಮ ಅತ್ತೆನೇ ಜಾಸ್ತಿ ಕೆಲಸ ಮಾಡ್ತಿದ್ರು. ನಮ್ಮ ಲೈಫ್ ನಿಜವಾಗಿಯೂ ತುಂಬಾ ಆರಾಮಾಗಿತ್ತು. ಆ್ಯಂಡ್ ಇವಾಗಲೂ ನನಗೆ ಕೆಲವೊಂದು ಸಲ ಅನ್ನಿಸ್ತದೆ, ಮೇ ಬಿ ನಮ್ಮ ಅತ್ತೆಗೆ ಇನ್ನೂ ಆ ಒಂದು ರಿಲ್ಯಾಕ್ಸಿಂಗ್ ಟೈಮ್ ಸಿಗಲಿಲ್ವೋ ಏನೋ ಅಂತ ಅನ್ನಿಸ್ತದೆ. ಆಫ್ಟರ್ 50s ಅಥವಾ 60ಸಲ್ಲೆಲ್ಲ ಅವರಿಗೆ ಜಸ್ಟ್ ಮೆಡಿಸಿನ್ಸ್ ಅದು ಇದು ಅನ್ನೋದಕ್ಕಿಂತ ಏನಾದರೂ ಸ್ವಲ್ಪ ಅವರಿಗೆ ಬೇಕಾದನ್ನು ಮಾಡಿಕೊಂಡು ಆರಾಮಾಗಿ ಮನೆಯಲ್ಲಿದ್ದರೆ ಚೆನ್ನಾಗಿರುತ್ತಲ್ವ ಅಂಥೇಳಿ ನನಗೆ ಕೆಲವೊಮ್ಮೆ ಅನ್ನಿಸ್ತದೆ. ಈ ಪಾಯಿಂಟ್ ಹೇಳುವಾಗ ನನಗೆ ಇನ್ನೊಂದು ನೆನಪಾಗುತ್ತೆ. ನನ್ನ ಫ್ರೆಂಡ್ಸ್ ಕೆಲವರು ಹೇಳೋರು, ನಿನಗೆ ಅಮ್ಮ ಇಲ್ಲಲ್ವ, ಹಾಗಾಗಿ ನಿಮ್ಮ ಅತ್ತೆ ಏನು ಮಾಡ್ತಾರೆ ಅದು ರೈಟ್ ಅಂತ ಕಾಣುತ್ತೆ ಅಂತ ಹೇಳಿ. ಅದು ಸರಿಯೋ ತಪ್ಪೋ ಗೊತ್ತಿಲ್ಲ.
ನನಗೆ ನಮ್ಮ ಅಮ್ಮ ನನ್ನ ಎಜುಕೇಷನ್ ಮುಗಿಯುವವರೆಗೆ ಇದ್ದರು. ಅದಾದಮೇಲೆ ಇವಾಗ ನಮ್ಮ ಅಮ್ಮ ಇಲ್ಲ ಜೊತೆಗೆ. ಆ್ಯಂಡ್ ನನಗೆ ಒಂದು ಪಾಯಿಂಟ್ ಏನಂದರೆ, ಮದುವೆ ಆದಮೇಲೆ ನಮ್ಮನ್ನು ನಮ್ಮ ಅಮ್ಮ ಹೇಗೆ ನೋಡ್ಕೊಳ್ತಾರೆ ಅಥವಾ ಡೆಲಿವರಿ ಟೈಮಲ್ಲಿ ಹೇಗೆ ನೋಡ್ಕೊಳ್ತಾರೆ, ಆ್ಯಂಡ್ ಆ ಗ್ಯಾಪಲ್ಲಿ ನನಗೊಮ್ಮೆ ಲ್ಯಾಪರೋಸ್ಕೋಪಿ ಸರ್ಜರಿ ಆಗಿತ್ತು. ಸೊ ಆ ಟೈಮಲ್ಲಿ ಕೂಡ ನನ್ನನ್ನು ನೋಡ್ಕೊಂಡದ್ದು ಅತ್ತೇನೆ. ಹಾಗಾಗಿ ನನಗೆ ಆ ಟೈಮಲ್ಲಿ ನಮ್ಮ ಅಮ್ಮ ಇದ್ದಿದ್ರೆ ಹೇಗೆ ನೋಡ್ಕೊಳ್ತಾರೆ ಅಂಥೇಳಿ ಅಷ್ಟೊಂದು ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ. ನಮ್ಮ ಅತ್ತೆ ಅವರ 200% ಕೊಟ್ಟು ನನ್ನನ್ನು ನೋಡ್ಕೊಂಡಿದ್ದಾರೆ ಎಲ್ಲ ಸ್ಟೇಜಲ್ಲೂ. ಅವರು ನನಗೆ ಇಷ್ಟೊಂದೆಲ್ಲ ಕೆಲಸ ಮಾಡಿದ್ದಾರೆ ಅಂತಲ್ಲ, ನಾನು ಮದುವೆಯಾಗಿ ಹೋದ ದಿನದಿಂದಲೇ ನಾನು ಆವಾಗಲೇ ಹೇಳಿದ ಹಾಗೆ ನಾನೇನು ಕೆಲಸ ಮಾಡ್ತೇನೆ ಅದು ಅವರಿಗೆ ಇಷ್ಟ ಆಗುವ ಹಾಗೇ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ನನಗೇನಾದರೂ ನನಗೆ ಇಷ್ಟ ಆಗುವ ಹಾಗೆ ಮಾಡಬೇಕು ಅಂತ ಇದ್ದರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೆ. ಸಣ್ಣ ಪುಟ್ಟ ವಿಷಯಗಳಿರುತ್ತೆ ಒಂದು ಮನೆ ಅಂದರೆ, ಅಡುಗೆ ಮಾಡುವ ರೀತಿ ಆಗಿರಬಹುದು, ಏನೋ ಒಂದು ಅದನ್ನು ನಾನು ಹೇಳ್ತಿದ್ದೆ. ನಮ್ಮ ಮನೇಲಿ ನಾವು ಹೀಗೆ ಮಾಡ್ತಿದ್ವಿ, ಒಂದು ದಿನ ಅವ್ರ ಥರ ನಾನೇನಾದರೂ ಕರಿ ಏನಾದರೂ ಮಾಡೋದಾದರೆ ಇನ್ನೊಂದು ದಿನ ನಮ್ಮ ಮನೆಯಲ್ಲಿ ಹೀಗೆ ಮಾಡ್ತಿದ್ವಿ, ಹೀಗೊಮ್ಮೆ ಮಾಡುವ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಮಾಡ್ತಿದ್ದೆ. ಅವರು ಕೂಡ ಓಕೆ ಅಂತ ಹೇಳ್ತಿದ್ರು. ಪ್ರತಿಯೊಂದು ವಿಷಯದಲ್ಲೂ ನನ್ನ ಬೆಸ್ಟನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತಿದ್ದೆ. ನಾನು ವರ್ಕಿಂಗ್ ಇದ್ರೂ ಬೆಳಗ್ಗೆ ಏಳುವಾಗ ಕೆಲವೊಂದು ಸಲ ಲೇಟ್ ಆದ್ರೂ ನನ್ನಿಂದ ಏನು ಸಾಧ್ಯ ಆಗುತ್ತೆ ಅದನ್ನು ನಾನು ಕೆಲಸ ಮಾಡ್ತಿದ್ದೆ. ಅವ್ರು ಅಡುಗೆ ಮಾಡಿದರೆ ಪಾತ್ರೆ ತೊಳೆಯೋದಾಗಿರ್ಬೋದು, ಬಾಕಿ ಇರುತ್ತಲ್ವ ಅದನ್ನೆಲ್ಲ ಕೆಲಸ ಮಾಡ್ತಿದ್ದೆ ನಾನು. ಈವನ್ ನೈಟ್ ಕೂಡ ಅಷ್ಟೇ, ನಾನು ನನ್ನ ಕೆಲಸ ಮುಗಿಯುವಾಗ ಅವ್ರದ್ದು ಅಡುಗೆ ಎಲ್ಲ ಆಗ್ತಿತ್ತು. ಎಲ್ಲರಿಗೆ ಊಟ ಹಾಕೋದು ಮತ್ತು ಜೊತೆ ಕೂತ್ಕೊಂಡು ಊಟ ಮಾಡೋದು, ಅದಾದಮೇಲೆ ಎಲ್ಲ ಪಾತ್ರೆ ತೊಳೆಯೋದು, ಕಿಚನ್ ಸ್ವಲ್ಪ ಕ್ಲೀನ್ ಮಾಡೋದು, ಇಂಥದ್ದೇನು ಕೆಲಸ ನನ್ನಿಂದ ಸಾಧ್ಯ ಆಗುತ್ತೆ ಅದನ್ನು ಮಾಡ್ತಿದ್ದೆ. ವೀಕೆಂಡ್ ಕೂಡ ಅಷ್ಟೇ, ಏನಾದರೂ ಕ್ಲೀನಿಂಗಲ್ಲಿ ಅವ್ರಿಗೇನಾದರೂ ಹೆಲ್ಪ್ ಬೇಕಿದ್ದರೆ ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ಬಟ್ ಟು ಬಿ ಹಾನೆಸ್ಟ್ ನನಗೆ ಇದನ್ನೆಲ್ಲ ಮಾಡಲಿಕ್ಕೆ ಅಷ್ಟೊಂದು ಚಾನ್ಸೇ ಸಿಗಲಿಲ್ಲ. ನಾವು ಮದುವೆ ಆಗಿ ಒಂದು 6 ಮಂತ್ಸು ಒಟ್ಟಿಗಿದ್ವ. ಅದಾದಮೇಲೆ ಧೀರಜಿದ್ದು ಕಸಿನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ನಾನು ಮತ್ತು ಧೀರಜ್ ಅವರ ಕಸಿನನ್ನು ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಅವ್ರ ಮನೆಗೆ ಶಿಫ್ಟ್ ಆದ್ವಿ. ಒಂದೂವರೆ ತಿಂಗಳೇನೋ ಅಲ್ಲಿ ಇದ್ವಿ. ಅದಾದಮೇಲೆ ನನಗೆ ಸಿಸ್ಟ್ ಪ್ರಾಬ್ಲಮ್ ಶುರುವಾಯಿತು. ಸೊ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಇರ್ತಿತ್ತು. ಹಾಗಾಗಿ ನನಗೆ ಆ ಟೈಮಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಂತ ಹೇಳೋದಿಲ್ಲ, ನಮ್ಮ ಅತ್ತೆನೇ ಬಿಡ್ತಿರಲಿಲ್ಲ ಏನು ಕೆಲಸ ಮಾಡೋದಕ್ಕೆ. ನಾವು ಕಾಯಿ ಎಲ್ಲ ನೆಲದ ಮೇಲೆ ಕೂತ್ಕೊಂಡು ತುರಿತೇವೆ, ಬಿಡ್ತಿರಲಿಲ್ಲ. ಹಾಗೆ ಕೂತ್ಕೊಳ್ಳೋದು ಬೇಡ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ರು. ನಮ್ಮ ರೂಮ್ ಮೇಲೆ ಇರ್ತಿತ್ತು, ಫಸ್ಟ್ ಫ್ಲೋರಲ್ಲಿ, ಸ್ಟೆಪ್ಸಲ್ಲಿ ಹೋಗಬೇಕು. ಸೊ ಟೆರೇಸಿಗೆ ಬಟ್ಟೆ ಎಲ್ಲ ಒಣ ಹಾಕಬೇಕಲ್ವ, ಅದಕ್ಕೆ ಕೂಡ ಹೋಗ್ಲಿಕ್ಕೆ ಬಿಡ್ತಿರಲಿಲ್ಲ. ಭಾರ ಎಲ್ಲ ಎತ್ತೋದು ಬೇಡ ಅಂಥೇಳಿ ಅವರೇ ಹೆಲ್ಪ್ ಮಾಡ್ತಿದ್ರು ತುಂಬ. ಸೊ ನನಗೆ ಅದಾದಮೇಲೆ ಸರ್ಜರಿ ಆಯಿತು. ತುಂಬ ಗ್ಯಾಪ್ ಆದಮೇಲೆ ಸರ್ಜರಿ ಆಯಿತು. ಕೊರೋನಾ ಇದ್ದಿದ್ದರಿಂದ ಸಡನ್ನಾಗಿ ಸರ್ಜರಿ ಆಗಿರಲಿಲ್ಲ. ಸೊ ಆ ಟೈಮ್ ಸ್ವಲ್ಪ ಹಾಗೆ ಕಳೀತು. ಸರ್ಜರಿ ಆದಮೇಲೆ ಮತ್ತೆ 1 ತಿಂಗಳು 1.5 ತಿಂಗಳು ರೆಸ್ಟ್ ಅಂತ ಆಯಿತು. ಅದಾದಮೇಲೆ ನಾನು ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆನ್ಸಿಯಲ್ಲಿ ಜರ್ನಿ ಬೇರೆಯೇ ಇರುತ್ತೆ. ಆವಾಗ ಕೂಡ ಜಾಸ್ತಿ ಕೆಲಸ ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ಸೊ ಅವರೇ ಜಾಸ್ತಿ ಕೆಲಸ ಮಾಡಿದ್ದು. ಸೊ ನನಗೆ ಅನ್ನಿಸ್ತದೆ, ಮೇ ಬಿ ನಾನು ಅವರಿಗೆ ನನ್ನ ಬೆಸ್ಟನ್ನು ಇನ್ನೂ ಕೊಡಲಿಲ್ಲ, ಒಂದು ಚಾನ್ಸ್ ನನಗಿನ್ನೂ ಸಿಗಲಿಲ್ಲ ಅಂಥೇಳಿ. ಯಾವಾಗಲೂ ಹೇಳ್ತೇನೆ, ನೀವು ಇಲ್ಲಿಗೆ ಬಂದು ಸ್ವಲ್ಪ ದಿನ ಕೂತ್ಕೊಳ್ಳಿ, ಆರಾಮಾಗಿರಿ ಅಂಥೇಳಿ. ಬಟ್ ಅದಕ್ಕೋಸ್ಕರ ಕೂಡ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೇನೆ, ಅವರು ಯಾವಾಗ ಬೆಂಗಳೂರಿಗೆ ಬಂದು ನಮ್ಮ ಜೊತೆ ಒಂದು ಸ್ವಲ್ಪ ದಿನ ಯಾವಾಗ ಇರ್ತಾರೆ ಅಂತ ಹೇಳಿ. ಕ್ಷಿತಿ ಕೂಡ ಸ್ಕೂಲಿಗೆ ಹೋಗೋದ್ರಿಂದ ಅವ್ರಿಗೆ ಕಷ್ಟ ಆಗ್ತಿದೆ ಆರಾಮಾಗಿ ಬಿಟ್ಟು ಬಂದು ಇಲ್ಲಿ ಕೂತ್ಕೊಳ್ಳೋದಕ್ಕೆ. ಇಷ್ಟೊಂದು ಮಾತಾಡ್ತಿದ್ದೇನೆ, ಅತ್ತೆನೇ ಇಲ್ಲ ಅಂತ ಅಂದ್ಕೊಳ್ಬೇಡಿ ವಿಡಿಯೋದಲ್ಲಿ. ಆ್ಯಕ್ಚುಲಿ ಮನೇಲಿ ಅಡುಗೆ ಮಾಡಬೇಕಲ್ವ, ಸೊ ನಮಗೆ ತಿಂಡಿ ರೆಡಿ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಬೆಳಗ್ಗೆ ಸೂರ್ಯೋದಯ ಆದಮೇಲೆ ಈ ಬಿಸಿಲಿಗೆ ಬಂದಿದ್ದೇವೆ ಬೀಚ್ ಹತ್ರ. ಮಕ್ಕಳಿಗೆ ಕಷ್ಟ ಆಗ್ತಿದೆ, ನಮಗೆ ಕೂಡ ಸ್ವಲ್ಪ ಕಷ್ಟ ಆಗ್ತಿದೆ, ಆದರೂ ಎಂಜಾಯ್ ಮಾಡ್ತಾ ಇದ್ದಾವೆ. ಮಳೆ ಅಲ್ವಾ, ಸಂಜೆಯ ಟೈಮಿಗೆ ಬರಲಿಕ್ಕೆ ಕೂಡ ಆಗೋದಿಲ್ಲ. ಮತ್ತೆ ಒಂದಿನ ಬರಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಟೈಮ್ ಸಿಗಲಿಲ್ಲ, ಅಷ್ಟು ಜೋರು ಮಳೆ ಇತ್ತು. ಸೊ ಮತ್ತೆ ಬಂದಿಲ್ಲ. ಆ್ಯಂಡ್ ಅತ್ತೆ ಜೊತೆಗೆ ನೆಕ್ಸ್ಟ್ ವಿಡಿಯೋ ನಾನು ಹಾಕ್ತೇನೆ, ನಾವು ಹೊರಗಡೆ ಹೋದಂತಹ ವಿಡಿಯೋ. ಜಾಸ್ತಿ ವಿಡಿಯೋ ಹಾಕಲಿಕ್ಕೆ ಹೋಗೋದಿಲ್ಲ ನಮ್ಮ ಅತ್ತೆ ಜೊತೆಗೆ. ಅಂದರೆ ಕೆಲವರಿಗೆ ಕ್ಯಾಮರಾ ಇಷ್ಟ ಇರುತ್ತೆ, ಕೆಲವರಿಗೆ ಕ್ಯಾಮರಾ ಎಲ್ಲ ಅಷ್ಟೊಂದು ಇಷ್ಟ ಇರೋದಿಲ್ಲ ಅಲ್ವಾ. ಸೊ ಅದನ್ನೆಲ್ಲ ಪಾಯಿಂಟ್ ನಾನು ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಬೇಕಾಗ್ತದಲ್ವ. ಆದ್ರೂ ನೆಕ್ಸ್ಟ್ ಬ್ಲಾಗಲ್ಲಿ ನೀವು ನಮ್ಮ ಅತ್ತೆಯನ್ನು ಕೂಡ ನೋಡಬಹುದು. ಸೊ ಸೂನ್ ಅಪ್ಲೋಡ್ ಮಾಡ್ತೇನೆ ಆ ವಿಡಿಯೋ ಕೂಡ. ಇನ್ನೊಂದು ಪಾಯಿಂಟ್ ಹೇಳಬೇಕು, ಮೊನ್ನೆ ಒಂದು ಆರ್ಟಿಕಲ್ ಓದಿದ್ದೆ, ಅತ್ತೆ ಸೊಸೆಯ ರಿಲೇಷನ್ಶಿಪ್ ಹೇಗಿರಬೇಕು, ಹೇಗೆ ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋ ಒಂದು ವಿಚಾರದ ಮೇಲೆ.
ನನಗೆ ಅಂಥದ್ದೆಲ್ಲ ಓದೋದಕ್ಕೆ ಇಷ್ಟ ಆಗುತ್ತೆ. ಯಾಕಂದರೆ ಅದು ನನಗೆ ಕೂಡ ಬೇಕಲ್ವ ಪಾಯಿಂಟ್. ನನಗೆ ಯಾವತ್ತೂ ನಮ್ಮ ಅತ್ತೆ ಜೊತೆಗೆ ಜಗಳ ಮಾಡಬೇಕು, ಅವ್ರ ಜೊತೆ ಬೇಜಾರು ಮಾಡಬೇಕು ಅಂದ್ಕೊಳ್ಳುವಂತಹ ಒಂದು ವಿಷಯ ಬೇಡವೇ ಬೇಡ ನನ್ನ ಮೈಂಡಿಗೆ. ಅಷ್ಟು ಚೆನ್ನಾಗಿರಬೇಕು ನಮ್ಮ ರಿಲೇಷನ್ಶಿಪ್ ಅಂತ ಹೇಳಿ ಯಾವಾಗಲೂ ಯೋಚನೆ ಮಾಡ್ತೇನೆ. ಸೊ ಅಂಥದ್ದೇನಾದರೂ ಎಲ್ಲಿಯಾದರೂ ಕಂಡ್ರೆ ಟಕ್ ಅಂತ ಇಟ್ಕೊಂಡು ಓದಿಬಿಡ್ತೇನೆ. ಮೊನ್ನೆ ಕೆಲವೊಂದು ಪಾಯಿಂಟ್ಸ್ ಓದಿದ್ದೆ. ಏನಂದರೆ ನಾವು ನಮ್ಮ ಅತ್ತೆಗೆ ಏನು ವಿಷಯ ಇಷ್ಟ ಅಂತ ನೋಟ್ ಮಾಡಿ ಇಟ್ಕೊಳ್ಬೇಕು. ಆ್ಯಂಡ್ ಅವರು ಯಾವ ಥರ ಕೆಲಸ ಮಾಡ್ತಾರೆ ಅದನ್ನು ನಾವು ಯೋಚನೆ ಮಾಡಬೇಕು. ಆ್ಯಂಡ್ ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಕಳಿಬೇಕು. ಮೇ ಬಿ ಟಿ ವಿ ನೋಡೋದಾಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರ. ಆ್ಯಕ್ಚುಲಿ ನಮ್ಮ ಅತ್ತೆ ಸ್ವಲ್ಪ ಸೀರಿಯಲ್ಸ್ ಎಲ್ಲ ನೋಡ್ತಾರೆ. ಆದರೆ ನನಗೆ ಸೀರಿಯಲ್ಸ್ ಎಲ್ಲ ಅಂದರೆ ನಿಜವಾಗಿಯೂ ಇಷ್ಟ ಇಲ್ಲ. ಆದ್ರೂ ಅವರು ಸ್ವಲ್ಪ ನ್ಯೂಸ್ ಪೇಪರ್ ಓದ್ತಾರೆ. ಸೊ ಅದರ ಜೊತೆಗೆ ನಾನು ಟೈಮ್ ಕಳೀತಿದ್ದೆ ಮೊದಲು, ನಾನು ಹೇಳೋದಂದರೆ ಜೊತೆಗಿರುವಾಗ. ಆ್ಯಂಡ್ ಅದರಲ್ಲಿ ಪದಬಂಧ ಎಲ್ಲ ಬರುತ್ತಲ್ವ, ಅದನ್ನು ಜೊತೆ ಕೂತ್ಕೊಂಡು ಸಾಲ್ವ್ ಮಾಡ್ತಾಯಿದ್ವಿ. ಅವರು ಅಡುಗೆ ಮಾಡುವಾಗ ನನ್ನ ಪಕ್ಕದಲ್ಲಿ ಚೇರ್ ಹಾಕಿ ಕೂತ್ಕೊಂಡಿದ್ದು ಇದೆ. ಅಂದರೆ ನಾನು ಪ್ರೆಗ್ನೆಂಟ್ ಎಲ್ಲ ಇರುವಾಗ ಅಡುಗೆ ಮಾಡೋದಕ್ಕೆ ಸುಸ್ತಾಗುತ್ತಲ್ವ ಕೊನೆಗೆಲ್ಲ. ಸೊ ಆ ಟೈಮಲ್ಲಿ ಅವರು ಅಡುಗೆ ಮಾಡ್ತಾ ಇರ್ತಾರೆ, ನಾನು ಆರಾಮಾಗಿ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಪಕ್ಕದಲ್ಲಿ ಮಾತಾಡ್ತಾ ಇದ್ದೆ. ಆ್ಯಂಡ್ ಈ ಸಲ ನಾನು ಹೋದಾಗ ಅವ್ರಿಗೆ ಸ್ವಲ್ಪ ರೆಸ್ಟ್ ಇರಲಿ ಅಂಥೇಳಿ ತುಂಬ ಸಲ ನನಗೆ ಯಾವಾಗ ಸಾಧ್ಯ ಆಗುತ್ತೆ ಆವಾಗ ನಾನು ಕೆಲಸ ಎಲ್ಲ ಸ್ವಲ್ಪ ಮಾಡ್ತಿದ್ದೆ. ಆವಾಗ ಅವರು ಕೂಡ ಪಕ್ಕದಲ್ಲಿ ಬಂದು ಚೇರ್ ಹಾಕಿ ಕೂತ್ಕೊಂಡು ಮಾತಾಡ್ತಿದ್ರು. ನನಗೆ ನಿಜವಾಗಿಯೂ ಅಂಥದ್ದೆಲ್ಲ ಸೀನ್ ನೋಡುವಾಗ ನಮ್ಮ ಅಮ್ಮನೇ ನೆನಪಾಗ್ತಾರೆ. ನಿಜ ಹೇಳಬೇಕಂದ್ರೆ ಈ ವಿಷಯದಲ್ಲಿ ನಾನು 100% ಲಕ್ಕಿ ಅಂತ ಹೇಳಬೇಕು. ಅಷ್ಟು ಒಳ್ಳೆಯ ಅತ್ತೆ ಸಿಕ್ಕಿದ್ದಾರೆ. ಆ್ಯಂಡ್ ನಮ್ಮ ರಿಲೇಷನ್ಶಿಪ್ ಯಾವಾಗಲೂ ಹೀಗೆ ಇರಬೇಕಂಥೇಳಿ ನಾನು ವಿಶ್ ಮಾಡ್ಕೊಳ್ತೇನೆ. ನಮಗೆ ಇಬ್ಬರಿಗೂ, ನಮಗೆ ಕೂಡ ಹಾಗೆ ಅತ್ತೆಗೆ ಕೂಡ. ಆ್ಯಂಡ್ ತುಂಬ ಒಳ್ಳೆಯ ಅತ್ತೆ. ಅಂದರೆ ನಾನು ಬೇಕಾದರೆ ಧೀರಜ್ ಬಗ್ಗೆ ಕೂಡ ಏನಾದರೂ ಚಾಡಿ ಹೇಳಿಕೊಡ್ಬೋದು, ಅಷ್ಟು ಒಳ್ಳೆಯ ಅತ್ತೆ ಸಿಕ್ಕಿದ್ದಾರೆ. ಆದರೆ ನಾನು ಹಾಗೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಅತ್ತೆ ಇರೋದ್ರಿಂದನೇ ನಮ್ಮ ಧೀರಜ್ ಇರೋದಲ್ವ. ಸೊ ಯಾವತ್ತೂ ಅವ್ರ ಮಧ್ಯೆ ತಂದಿಡೋದು ಅಷ್ಟೊಂದು ಒಳ್ಳೆಯದಲ್ಲ. ಫನ್ನಿಯಾಗಿ ಮಾತಾಡ್ಕೊಳ್ತೇವೆ 3 ಜನನೂ ಕೂತ್ಕೊಂಡು. ಆದರೆ ಸಿಂಪ್ಲಿ ಏನೇನೋ ಎಲ್ಲ ಹೇಳೋದೆಲ್ಲ ಮಾಡೋದಿಲ್ಲ ನಾನು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಅದು ಕೂಡ ತುಂಬ ಮ್ಯಾಟರ್ ಆಗುತ್ತೆ ಹೆಣ್ಮಕ್ಳಿಗೆ. ಗಂಡ ಹೆಂಡತಿ ಬಗ್ಗೆ ಮದುವೆ ಆದ ಸ್ಟಾರ್ಟಿಂಗಲ್ಲಿ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದೇ ಇರುತ್ತಲ್ವ. ಸೊ ನಾವು ಮನೆಯಲ್ಲೇ ಕೆಲಸ ಮಾಡ್ತಿದ್ವಿ ಇಬ್ಬರು. ಹೀಗೆ ಕೆಲಸ ಮಾಡ್ತಾ ಮಧ್ಯಾಹ್ನ ಊಟಕ್ಕೆಲ್ಲ ಹೋಗ್ತೇವಲ್ವ ಮನೆಗೆ, ಅಂದರೆ ಕೆಳಗಡೆ ನಾವು ಮೇಲೆ ರೂಮಲ್ಲಿ ಕೆಲಸ ಮಾಡ್ತಿದ್ವಿ. ಆ ಟೈಮಲ್ಲಿ ನನಗೇನಾದರೂ ಸ್ವಲ್ಪ ಆ ಥರ ಏನಾದರೂ ಬೇಜಾರಿದ್ದರೆ ಮುಖವನ್ನು ಸಪ್ಪೆ ಮಾಡಿ ಕೂತ್ಕೊಳ್ತಿದ್ದೆ. ಸೊ ಆ ಥರ ಏನಾದರೂ ನಮ್ಮ ಅತ್ತೆ ನೋಡಿದರೆ ಸಡನ್ನಾಗಿ ಧೀರಜಿಗೆ ಕೇಳೋರು, ಏನು ಮಾಡಿದ್ದೀಯ ಅಕ್ಷಿತನಿಗೆ ಅಂಥೇಳಿ. ಸೊ ಹೀಗೆಲ್ಲ ಆಗುವಾಗ ಯಾವಾಗಲೂ ನಮ್ಮ ಸೊಸೆ ಮುಖ ಗಂಟು ಹಾಕಿ ಕೂತ್ಕೊಳ್ಳೋದು ಅಂತ ಹೇಳೋರು ಇರ್ತಾರೆ. ಇಲ್ಲದಿದ್ದರೆ ಮಗ ನೀನೇನು ಮಾಡಿದ್ಯಾ ನಮ್ಮ ಸೊಸೆಗೆ ಅಂತ ಕೇಳೋರು ಕೂಡ ಇರ್ತಾರೆ. ನನಗೆ ಸೆಕೆಂಡ್ ರೀತಿಯ ಅತ್ತೆ ಸಿಕ್ಕಿರೋದು. ಸೊ ಯಾವತ್ತೂ ಲಕ್ಕಿ ನಾನು ಅಂತ ಹೇಳ್ತೇನೆ, ಮತ್ತೆ ಮತ್ತೆ ಅದನ್ನೇ ಹೇಳ್ತೇನೆ. ಆ್ಯಂಡ್ ಈ ಥರ ವಿಷಯ ತುಂಬ ಆಗಿದೆ. ಆ್ಯಂಡ್ ಮದುವೆ ಆದಮೇಲೆ ನಮ್ಮ ಜೀವನ ಹೇಗಿರುತ್ತೆ, ಹೇಗೆ ಅನ್ನಿಸ್ತದೆ ಅದನ್ನೆಲ್ಲ ಹೆಚ್ಚಾಗಿ ನಮ್ಮ ಅಮ್ಮಂದಿರು ಇದ್ದರೆ ಅವರು ತುಂಬ ರೀತಿಯಲ್ಲೆಲ್ಲ ಹೇಳ್ತಾರೆ. ಆದರೆ ನನಗೆ ಅದನ್ನು ಕೂಡ ನಮ್ಮ ಅತ್ತೆನೇ ಹೇಳಿಕೊಟ್ಟಿರೋದು. ತುಂಬ ವಿಷಯವನ್ನು ಹೇಳಿಕೊಟ್ಟಿದ್ದಾರೆ. ನಮ್ಮ ಅಮ್ಮ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತೋ ನನ್ನ ಜೀವನ ನನಗೆ ನಿಜವಾಗಿಯೂ ಗೊತ್ತಿಲ್ಲ. ಬಟ್ ಇವಾಗ ನಮ್ಮ ಜೊತೆ ಇರುವಂತಹ ಅಮ್ಮನ ಜೊತೆಗೆ ನನ್ನ ಜೀವನ ಮಾತ್ರ ನಾನು ಹೇಗೆ ಅಂದ್ಕೊಂಡಿದ್ದೇನೆ ಅದಕ್ಕಿಂತ ಜಾಸ್ತಿ ಚೆನ್ನಾಗಿದೆ. ನಾವು ಹೆಣ್ಮಕ್ಳು ಒಂದು ವಿಚಾರವನ್ನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಏನಂದರೆ ನಮಗೆ ನಮ್ಮ ಗಂಡ ಇಷ್ಟ ಅಂದರೆ ಅವರ ಪೇರೆಂಟ್ಸ್ ಕೂಡ ಇಷ್ಟ ಆಗಬೇಕು. ಯಾಕಂದರೆ ಆ ಪೇರೆಂಟ್ಸ್ ಇದ್ದಿದ್ದರಿಂದನೇ ನಮಗೆ ಆ ಒಂದು ಹಸ್ಬೆಂಡ್, ನಮ್ಮ ಪಾರ್ಟ್ನರ್ ಸಿಕ್ಕಿರೋದಲ್ವ. ಸೊ ಅದಕ್ಕೆ ನಾವು ಯಾವಾಗಲೂ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ತಗ್ಗಿ ಬಗ್ಗಿ ನಡಿಬೇಕು. ಮೇ ಬಿ ನಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ. ಆಫ್ಟರ್ 50s 60sಲ್ಲೆಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡ್ತಾರೆ. ನಾವು ನಮ್ಮ ಪೇರೆಂಟ್ಸನ್ನು ಹೇಗೆ ಆಕ್ಸೆಪ್ಟ್ ಮಾಡ್ಕೊಳ್ತೇವೋ ಹಾಗೆ ಇನ್ಲಾಸನ್ನು ಕೂಡ ಆಕ್ಸೆಪ್ಟ್ ಮಾಡಬೇಕು. ಕೆಲವೊಂದು ಚಾಲೆಂಜಸ್, ಕೆಲವೊಂದು ವಿಷಯಗಳು, ಬೇಜಾರುಗಳು ಇದ್ದೇ ಇರುತ್ತೆ. ಮೇ ಬಿ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇಷ್ಟಪಡಲಿಕ್ಕೆ ಪ್ರಯತ್ನ ಪಡಬೇಕು. ಅವರು ಕೂಡ ಖುಷಿಯಾಗಿರ್ತಾರಲ್ವ. ಇದೇನು ಗೊತ್ತಾ, ಬೀಚಿಗೆ ಹೋಗಿ ಬಂದಮೇಲೆ ನಾವು ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ತರಕಾರಿಗಳು ಮತ್ತು ಚಿಕನ್ ಅದು ಇದೆಲ್ಲ ತೊಗೊಳೋದಿತ್ತು. ಅಲ್ಲಿಗೆ ಬಂದಿದ್ದೇವೆ ಎಲ್ಲರೂ ಸೇರಿ. ಸೊ ಇಲ್ಲಿ ಕೂಡ ಸ್ವಲ್ಪ ಸಣ್ಣ ಪುಟ್ಟ ವ್ಲಾಗ್ ಮಾಡುವ ಅಂಥೇಳಿ. ಇದು ನಮ್ಮ ಉಡುಪಿಯ ಒಂದು ಮಾರ್ಕೆಟ್. ನಾನು ಅಪರೂಪಕ್ಕೆ ಹೋಗಿರೋದು ಇಲ್ಲಿಗೆ ಧೀರಜ್ ಜೊತೆಗೆ. 1-2-3 ಬಾರಿ ಹೋಗಿದ್ದೇನೆ ಅಷ್ಟೇ, ಜಾಸ್ತಿ ಯಾವತ್ತೂ ಹೋಗಲಿಲ್ಲ. ಇಲ್ಲಿ ರೋಡೆಲ್ಲ ಸರಿ ಇಲ್ಲ, ರಿಪೇರ್ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ಸೊ
ಸೊ ಫನ್ನಿಯಾಗಿತ್ತು. ನಮ್ಮ ಇವತ್ತಿನ ಬೆಳಗ್ಗಿನ ಒಂದು ಔಟಿಂಗ್ ತುಂಬಾ ಚೆನ್ನಾಗಾಯಿತು. ನಮ್ಮ ಏಜ್ನವರಾದರೆ, ಅಂದರೆ ನಮ್ಮ ಕಸಿನ್ಸ್ ಆಗಿರಬಹುದು, ಈ ಥರ ಸಿಸ್ಟರ್ ಅಥವಾ ಬ್ರದರ್ಸ್, ಈ ಥರ ನಮಗೆ ನಮ್ಮ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಲ್ಮೋಸ್ಟ್ ಸಿಮಿಲರ್ ಇರೋದ್ರಿಂದ ನಾವು ತುಂಬ ಎಂಜಾಯ್ ಮಾಡ್ತೇವೆ. ಅದೇ ಥರ ಪೇರೆಂಟ್ಸ್ ಆ್ಯಂಡ್ ಇನ್ಲಾಸ್ ಜೊತೆಗೆ ಕೂಡ ಎಂಜಾಯ್ ಮಾಡೋದಕ್ಕೆ ತುಂಬ ಚಾನ್ಸ್ ಇರುತ್ತೆ. ಅದನ್ನು ನಾವು ನೋಡ್ಕೊಳ್ಬೇಕು ಅಷ್ಟೇ. ಇಷ್ಟೇ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.